ಐತಿಹಾಸಿಕ ಕರಗ ಮಹೋತ್ಸವ ಇವತ್ತು ಒಣಕರಗ ಮಹೋತ್ಸವದ ಅಂಗವಾಗಿ ದಿ ಸನ್ಸ್ಟಾರ್ ಕೋಆಪರೇಟಿವ್ ಬ್ಯಾಂಕ್ ಸಂಸ್ಥಾಪಕರು ಶ್ರೀಯುತ ನಂದಕುಮಾರ್ ಮತ್ತು ನವೀನ್ ಹಾಗೂ ಎಲ್ಲ ಸ್ನೇಹಿತರಿಂದ ಇಂದು
ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಹಾಗೆ ಇಂದು ರಾತ್ರಿ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿಯನ್ನು ಕೂಡ ಅಳವಡಿಸಲಾಗಿದೆ. ಮಧ್ಯರಾತ್ರಿ 2:30ಕ್ಕೆ ಆನೇಕಲ್ಲಿನ ಒಣಕರಗ ಮಹೋತ್ಸವ ಆನೇಕಲ್ಲಿನ ಪ್ರಮುಖ ರಾಜಬೀದಿಗಳಲ್ಲಿ ಆಗಮಿಸಲಿದೆ. ಎಲ್ಲ ಭಕ್ತಾದಿಗಳು ಸಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿ ಈ ಒಂದು ಅದ್ದೂರಿ ಆನೇಕಲ್ಲಿನ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ಕರಗ ಮಹೋತ್ಸವದ ಅಂಗವಾಗಿ ಇಂದು ಆನೇಕಲ್ ತಿಲಕ್ ಸರ್ಕಲ್ ಇಲ್ಲಿ ದಿ ಸನ್ಸ್ಟಾರ್ ಕೋಆಪರೇಟಿವ್ ಕೋ ಬ್ಯಾಂಕ್ ಲಿಮಿಟೆಡ್ ಇವರಿಂದ ನಂದಕುಮಾರ್ ಮತ್ತು ಅವರ ಎಲ್ಲ ಸಹಪಾಠಿ ಸ್ನೇಹಿತರಿಂದ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಎಲ್ಲರೂ ಸಂತೃಪ್ತಿಯಿಂದ ಪ್ರಸಾದವನ್ನು ಸೇವಿಸಿ ವಾದ್ಯಗೋಷ್ಠಿ ಇದೆ. ಕರಗ ಮಹೋತ್ಸವದ ಅಂಗವಾಗಿ ವಾದ್ಯಗೋಷ್ಠಿಯನ್ನು ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ ಮಧ್ಯರಾತ್ರಿ 2:30ಕ್ಕೆ ಇಂದು ಒಣಕರಗ ಆನೇಕಲ್ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಆಗಮಿಸಲಿದೆ. ಎಲ್ಲ ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ, ಭಗವತ್ ಕೃಪೆಗೆ ಪಾತ್ರರಾಗಿ. ಕರಗ ಉತ್ಸವ ಆರಂಭ ಆಗಿ 5 ದಿನ ಆಗಿದೆ. ಇವತ್ತಿನ ದಿನ ದ್ರೌಪದಮ್ಮ ಹಸಿ ಕರಗ ಆಗಿ ಒಣಕರಗ ದಿನ ಇವತ್ತು. ಈ ದಿನ ನಮ್ಮ ಸ್ನೇಹಿತರಾದಂಥ ನಂದಕುಮಾರ್ ಆ್ಯಂಡ್ ನಮ್ಮ ನವೀನ್ ಇವರು ತಂಡ ಆನೇಕಲ್ನಲ್ಲಿ ಸುಮಾರು 10,000 ಜನಕ್ಕೆ ಅನ್ನದಾನ ರೂಪಿಸಿದ್ದಾರೆ. ದಯಮಾಡಿ ಜನತೆ ಬಂದು ನಿಧಾನವಾಗಿ ಅನ್ನದಾನದಲ್ಲಿ ಭಾಗಿಯಾಗಿ ಎಲ್ಲರೂ ಊಟವನ್ನು ಮಾಡಿಕೊಂಡು ದ್ರೌಪದಮ್ಮ ಕರಗ 3:30ಗೆ ಬರುತ್ತೆ. ಕರಗ ಬರುವಾಗ ಎಲ್ಲರೂ ಇದ್ದು ನೋಡಿಕೊಂಡು ಜನತೆಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟು ಕರಗ ನಡೆಸ್ತಾರೆ ಅಂತ ಹಾರೈಸ್ತಾ ಇದ್ದೇನೆ. ಮತ್ತೊಂದು ಈ ದ್ರೌಪದಮ್ಮ ಕರಗ ನಡೆಯುವಾಗ ಮಳೆ ಬಿದ್ದಿದೆ. ಇದು ಆನೇಕಲ್ ಜನತೆಗೆ ಬಹಳ ಒಳ್ಳೆಯದು ಅಂತ ಮೊದಲೇ ಬಾರಿಗೆ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಸರ್ವವಿದ್ಯಾ ದ್ರೌಪದಿ ಯಸ್ಮಾತ್ ಶೈವ ಸರಸ್ವತಿ ಅಂತ ಅಯೋನಿಜೆಯ ಲೋಕ ಕಲ್ಯಾಣಿ ಆದಿಶಕ್ತಿ ದ್ರೌಪದ ಮಾತಾ ಕರಗ ನಿಮಿತ್ತವಾಗಿ ಆನೇಕಲ್ ಪಟ್ಟಣದ ತಿಲಕ್ ವೃತ್ತದಲ್ಲಿ ಇಂದು ಶ್ರೀಯುತ ನಂದಕುಮಾರ್ ಮತ್ತು ನವೀನ್ರವರ ತಂಡದ ವತಿಯಿಂದ ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಅವರ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡುವ ಹಿತದೃಷ್ಟಿಯಿಂದಾಗಿ ಸಮಸ್ತರಿಗೂ ಸಹ ಅಖಂಡ ರಾತ್ರಿ ಇಡೀ ಅವರು ಅನ್ನದಾನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನ್ನದಾನಂ ಕ್ಷಣಿಕ ವಿದ್ಯಾದಾನಂ ಯಾವಜ್ಜೀವಂ ಅಂತಾರೆ. ಹಾಗೆ ಸರ್ವವಿದ್ಯಾ ದ್ರೌಪದಿ ಯಸ್ಮಾತ್ ಶೈವ ಸರಸ್ವತಿ ಅಂದಿದ್ದು ಅದಕ್ಕೋಸ್ಕರವಾಗಿ ಸರ್ವವಿದ್ಯಾ ದೇವತೆಯಾದಂಥ ಆದಿದೇವತೆಯಾದಂಥ ಆದಿಶಕ್ತಿ ಅಯೋನಿಜೆ ದ್ರೌಪದ ಮಾತೆಯ ಕರಗ ಶಕ್ತ್ಯುತ್ಸವದ ನಿಮಿತ್ತವಾಗಿ ಇಂದು ಈ ಒಂದು ಸಂದರ್ಭದಲ್ಲಿ ಸಮಯೋಚಿತವಾಗಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿರುವಂಥ ನಂದಕುಮಾರ್ ಮತ್ತು ನವೀನ್ ಇವರ ತಂಡದ ಎಲ್ಲರಿಗೂ ಸಹ ಆದಿಶಕ್ತಿ ದ್ರೌಪದ ಮಾತೆಯ ಕೃಪಾ ಕಟಾಕ್ಷ ಸದಾ ಇರಲಿ. ನಮ್ಮ ಪಟ್ಟಣದ ಸಮಸ್ತ ಮನುಕುಲಕ್ಕೂ ಸಹ ದೇವಿಯ ಅನುಗ್ರಹ ಈ ವರ್ಷದಲ್ಲಿ, ಅದು ವಿಶೇಷವಾಗಿ ವಿಶ್ವೋತ್ಸವ ಸಂವತ್ಸರದ ಈ ವರ್ಷದಲ್ಲಿ ಆ ದೇವಿಯ ಅನುಗ್ರಹದಿಂದ ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರೂ ಆರೋಗ್ಯವಾಗಿ ಬದುಕಲಿ, ಎಲ್ಲ ಸಮಸ್ತ ಜನರಿಗೂ ಸಹ ಸುಖ ಸಂತ್ಯಾಸ ನೆಮ್ಮದಿ ಎಲ್ಲವೂ ಲಭ್ಯ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂಥ ಒಂದು ಗೌರವಪೂರ್ವಕ ನಮನಗಳನ್ನು ಅರ್ಪಣೆ ಮಾಡುತ್ತಾ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸನ್ಮಾನಗಳನ್ನು ಭವಂತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಆನೇಕಲ್ ಕರಗ ಮಹೋತ್ಸವದ ಪ್ರಯುಕ್ತ ಆನೇಕಲ್ನಲ್ಲಿ ಈ ದಿನ 4ನೇ ದಿನ ಅಂದರೆ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನವೀನ್ ಮತ್ತು ನಂದಕುಮಾರ್ ಅವರ ತಂಡ ಅನ್ನದಾನವನ್ನು ಮಾಡ್ತಾಯಿದ್ದಾರೆ. ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ನದಾನವನ್ನು ಮಾಡಿ ದೇವರ ಕೃಪೆ ಪಾತ್ರ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಆನೇಕಲ್ನ ಪ್ರಖ್ಯಾತ ಕರಗ ಮಹೋತ್ಸವದ ಅಂಗವಾಗಿ ಇವತ್ತು ಒಣಕರಗ ಇರುವುದರಿಂದ ನಾವು ಇವತ್ತಿಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ತುಂಬ ತಿಲಕ್ ಸರ್ಕಲಲ್ಲಿ ಇಲ್ಲಿ ತುಂಬ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದ ಜನಗಳು ಬರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ನಾವಿಲ್ಲಿ ಸುಮಾರು ಒಂದು 600 kgಯಷ್ಟು ಅನ್ನದಾನ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ ತುಂಬ ಚೆನ್ನಾಗಿ ಜನ ಬಂದು ಅದನ್ನ ಸ್ವೀಕಾರ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅದಕ್ಕೆ ನಮ್ಮ ಗುರು ಹಿರಿಯರುಗಳೆಲ್ಲ ಭಾಗಿಯಾಗಿರೋದು ನಮ್ಗೆ ಇನ್ನೂ ಸಂತೋಷವಾಗಿದೆ. ಎಲ್ಲ ಮಾಧ್ಯಮದವ್ರಿಗೂ ಬಂದು ಭಾಗವಹಿಸಿರೋದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳಾಗಿರುವಂಥ ನಮ್ಮ ಮಾಧ್ಯಮದವ್ರು ಬಂದಿರೋದು ನಮ್ಗೆ ತುಂಬ ಖುಷಿಯಾಗೈತೆ. ಸರ್, ಇದು ಏನು ವಿಶೇಷ ಅಂದರೆ ನಮಗೆ ಸ್ಫೂರ್ತಿ ಯಾರು ಅಂದರೆ ನಮ್ಮ ನಂದಕುಮಾರ್ ಸರ್. ಅವ್ರು ಏನಂದರೆ ಪ್ರತಿದಿನ ಹೇಳ್ತಾ ಇರ್ತಾರೆ, ಏನೋ ಆಗಲಿನಯ ಯಾವತ್ತೂ ಅಷ್ಟೇ, ನಿನ್ನ ಕೈಲಾದರೆ ಒಳ್ಳೇದು ಮಾಡೋ, ಅನ್ನ ಕಿತ್ತಾಕೋ ಕೆಲಸ ಯಾರು ಮಾಡಬೇಡ ಅಂತ. ಆದ್ದರಿಂದ ನಾನು ಕೈಲಾದರೆ ಒಳ್ಳೆ ಕೆಲಸ ಮಾಡ್ತೀವಿ. ಯಾರಿಗಾದ್ರೂ ನಮ್ಮಿಂದ ತೊಂದರೆ ಆಗ್ತಾಯಿತ್ತು ಅಂದರೆ ಅದರಿಂದ ನಾವು 2 ಹೆಜ್ಜೆ ಯಾವಾಗಲೂ ಹಿಂದೆ ಉಳಿತೀವಿ.
ಯಾಕಂದರೆ ಅನ್ನ ಕಿತ್ತಕ್ಕೋ ಕೆಲಸ ಮಾಡಬಾರ್ದು ಅಂತ ನಮಗೆ ಹೇಳಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ. ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ ಅನುದಾನ ಮಾಡೋವಾಗೂ ಅಷ್ಟೇ ನಾವು ಒಂದು 300 kg ಹಾಕ್ಸೋಣ ಅಂತ ಹೇಳಿದೆ ನಾನು. ನೋಡಯ್ಯ, ಎಲೆಕ್ಷನ್ಗೆ ನಿಂತ್ಕೊಂಡಾಗ ಅನುದಾನ ಮಾಡೋವಾಗ ಲೆಕ್ಕ ಹಾಕ್ಬಾರ್ದಯ್ಯ. ಎಲೆಕ್ಷನ್ ನಿಂತ್ಕೊಂಡ್ಮೇಲೆ ಹೆಂಗೆ ಯೋಚನೆ ಮಾಡಬಾರ್ದು, ಅನುದಾನ ಮಾಡೋರ್ಗೂ ಯೋಚನೆ ಮಾಡಬಾರ್ದು ಅಂತೇಳಿ ನಮ್ಮ ಭಟ್ರು ರಾಜು ಭಟ್ರು ಬೇಯಿಸಿ ಹಾಕ್ತಾವ್ರೆ. ಜನನೂ ಹಂಗೆ ರೆಸ್ಪಾನ್ಸ್ ಚೆನ್ನಾಗೈತೆ, ತುಂಬ ಖುಷಿ ಆಗ್ತಾಯಿದೆ ಸರ್. ಅದು ಲೆಕ್ಕ ಹಾಕಿಲ್ಲ ಸರ್, ಅಂದರೆ ತುಂಬ ಜನ 400 kg ತಿಂದಿದ್ದಾರೆ ಸರ್. ನೀವು ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲರೂ ತಿಂದಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಹಿತೈಷಿಗಳೆಲ್ಲ ಬಂದಿದ್ದೀರಾ. ಆನೆಕಲ್ಲಿನ ಮಲ್ಲಿಗೆ ಕರಗ, ಮಲ್ಲಿಗೆ ಹೂಗಳ ಮಂದಾರದೊಳಗ, ವಸಂತ ಚೈತ್ರ ಪೌರ್ಣಮಿ ಒಳಗ, ವಸಂತ ಚೈತ್ರ ಪೌರ್ಣಮಿ ಒಳಗ ಎಲ್ಲರ ಮನೆಯಲ್ಲಿ ಬಂಧು ಬಳಗ, ಎಲ್ಲರ ಮನೆಯಲ್ಲಿ ಬಂಧು ಬಳಗ. ಆನೆಕಲ್ಲಿನ ಐತಿಹಾಸಿಕ ಕರಗ ಮಹೋತ್ಸವದ ಅಂಗವಾಗಿ ನಮ್ಮ ನಂದಕುಮಾರ್ ಮತ್ತು ನವೀನ್ ಬಾಬು ಅವರ ಗೆಳೆಯರೆಲ್ಲ ಸೇರಿ ಅನ್ನದಾನ ಏರ್ಪಡಿಸಿದ್ದಾರೆ. ಅವ್ರಿಗೆ ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಯಾಕಂದರೆ ಈ ಕರಗ ಮಹೋತ್ಸವಕ್ಕೆ ಅನ್ನದಾನವನ್ನು ಏರ್ಪಡಿಸಿದಾಗ ನನಗೆ ಎಲ್ಲರೂ ಸಹಕಾರ ಮಾಡಿ ಈ ಅನ್ನದಾನವನ್ನು ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ದ್ರೌಪದಮ್ಮ ಕರಗ ಮಹೋತ್ಸವದಲ್ಲಿ ಅವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವ್ರಿಗೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅನ್ನ ಅನ್ನೋದು ಶ್ರೇಷ್ಠ ದಾನ. ನಾವು ಯಾವುದೇ ಒಂದು ರೀತಿಯಲ್ಲಿ ನಾವು ಏನೋ ಒಂದು ಮಾಡಿದ್ರು ಕೆಲವೊಂದು ಟೈಮಲ್ಲಿ ನನಗೆ ಎಷ್ಟೋ ಜನ ಬರ್ತಾರೆ, ಆರ್ಕೆಸ್ಟ್ರಾ ಮಾಡಿಸ್ರಿ ನೀವು ಮತ್ತು ಸುಗಮ ಸಂಗೀತ. ಯಾಕೆಂದ್ರೆ ನಾವು ಅದನ್ನು ಎಷ್ಟು ಇದು ಮಾಡಿಸೋದಕ್ಕೂ ಆಗೋಲ್ಲ. ಯಾಕೆಂದರೆ ಅನ್ನ ಅನ್ನೋದು ನಾವು ಒಂದು 10 ಜನ ನಾವು ಅದು ಭಾಗಿಯಾಗ್ತೀರಿ, ನಾವು 10 ಜನಕ್ಕೆ ಅನ್ನ ಇದು ಮಾಡಿದಾಗ ಅಂತ ಆ ಶ್ರೇಷ್ಠ ದಾನ ಅನ್ನೋ ಉದ್ದೇಶದಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮ ನಡೆಸಿದ್ರೂ ಅನ್ನದಾನಕ್ಕೆ ನಾವು ಮುಂದೆನೇ ಇರ್ತೀವಿ. ಆದ್ದರಿಂದ ಇದು ಮಾಡ್ತೀವಿ. ಯಾಕೆ ಇನ್ನೊಂದು ಕರಗ ಮಹೋತ್ಸವ ಸುಮಾರು ವರ್ಷಗಳಿಂದ ಕರಗ ಆನೆಕಲ್ಲಲ್ಲಿ ನಿಂತೋಗಿರೋದ್ರಿಂದ ಈ ವರ್ಷದಲ್ಲಿ ನಡೀತಾ ಇರೋದ್ರಿಂದ ಸುತ್ತಮುತ್ತ ಹಳ್ಳಿಗಳು ಜನಗಳೆಲ್ಲನೂ ಈ ಒಂದು ವಿಶೇಷವಾಗಿ ಕರಗ ಮಹೋತ್ಸವಕ್ಕೆ ಸೇರ್ತಾ ಇರ್ತಾರೆ. ಅವರೂ ಅಲ್ಲಿಂದ ಬಂದಿರೋದ್ರಿಂದ ನಾವು ಒಂದು ಅನ್ನದಾನ ಮಾಡಿದ್ರೆ ಅವ್ರಿಗೂ ಒಂದು ನಮ್ಮ ಹಳ್ಳಿಯ ಸೇವೆ ಆತಿಥ್ಯ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ವಂದನೆಗಳು. ಇದು ಆನೇಕಲ್ನಲ್ಲಿ 5ನೇ ದಿನ ಇದು ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಾಗಿ ನಡೀತಾ ಇದೆ. ಇಲ್ಲಿ ತಿಲಕ್ ಸರ್ಕಲಲ್ಲಿ ನಂದಕುಮಾರು ಆಮೇಲೆ ನವೀನ್ ಕುಮಾರ್ ಅವರು ಅನ್ನದಾನ ಮಾಡ್ತಾಯಿದ್ದಾರೆ. ಬಹಳ ಸೊಗಸಾಗಿ ಮಾಡ್ತಾಯಿದ್ದಾರೆ. ಜನ ತುಂಬ ನೀಟಾಗಿ ವೇಸ್ಟ್ ಮಾಡ್ದಿರ ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ. ಅವ್ರಿಗೆ ಶುಭವಾಗಲಿ. ಕರಗ ಮಹೋತ್ಸವ 2025 ಇವತ್ತು ಒಣಕರಗದ ಪ್ರಯುಕ್ತ ಸನ್ಸ್ಟಾರ್ ಕೋಪರೇಟಿವ್ ಬ್ಯಾಂಕ್ ಮಾಲೀಕರಾದ ನಂದಣ್ಣನವರು ಹಾಗೂ ನವೀನ್ ಎಲ್ಲರೂ ಸೇರಿಕೊಂಡು ಅನುದಾನ ಮಾಡ್ತಾಯಿದ್ದಾರೆ. ಒಂದು 5,000 ಜನದ ಮೇಲೆ ಅನುದಾನ ನಡೀತದೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ. ಹಾಗೆ 2 ಗಂಟೆಗೆ ಒಣಕರಗ ಇರುವುದರಿಂದ 2-2:30 ಸುಮಾರಿಗೆ ಕರಗ ಆಚೆ ಬರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕರಗವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಕರಗ ಮಹೋತ್ಸವದ ಪ್ರಯುಕ್ತ ನಂದಕುಮಾರ್ ಮತ್ತು ಸಂಗಡಿಗರಿಂದ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿ ಭಾಳ ಖುಷಿಯಿಂದ ಇದ್ದಾರೆ. ಮಹೋತ್ಸವವು ಭಾಳ ವಿಜೃಂಭಣೆಯಿಂದ ಆಗಲಿ ಅಂತೇಳಿ ಆಶಿಸ್ತಾ ನಮ್ಮ ಸಂಗಡಿಗರ ಕಡೆಯಿಂದ ಅನ್ನದಾಸೋಹ ನಡೀತಾ ಇದೆ.